ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಹಾಲ್ ಆಫ್ ಫೇಮ್ ಕ್ಲಾಸಿಕ್ ಸೆರೆಮನಿ ಈಗ ನಡೀತಾ ಇದೆ ಅಂಡ್ ನಮ್ಮ ಪಾಲ್ ಹಿಮೆನ್ ಅವರ ಭಾಗ ಮುಗ್ದಿದೆ ಅಂತಾನೆ ಹೇಳ್ಬೋದು. ಲಿಟ್ರಲಿ ಗೈಸ್, ಸಖತ್ ಎಮೋಷನ್ ಆಗಿತ್ತು, ಎಮೋಷನಲ್ ಮೂಮೆಂಟ್ ಆಗಿತ್ತು. ಪಾಲ್ ಹಿಮೆನ್ ಅವ್ರಿಗೂ ಕೂಡ ಸಖತ್ತು ಎಮೋಷನಲ್ ಮೂಮೆಂಟು, ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಸಖತ್ತು ಎಮೋಷನಲ್ ಮೂಮೆಂಟು ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ಏನೇನು ಮಾತಾಡಿದ್ರು, ಅವರ ಫ್ಯೂಚರ್ ಬಗ್ಗೆ ಏನೇನು ಹೇಳಿದ್ರು, ರೋಮನ್ ರೈನ್ಸ್ ಅವ್ರು ಏನೇನು ಹೇಳಿದ್ರು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರೋಮನ್ ರೈನ್ಸ್ ಅವರು ಬರ್ತಾರೆ, ಕ್ರೌಡ್ ಫುಲ್ಲು ಬೂ ಮಾಡ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಅದನ್ನೆಲ್ಲದನ್ನು ಕೂಡ ತಲೆ ಕೆಡಿಸ್ಕೊಳ್ದಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಬಂದ್ಬಿಟ್ಟು ಹಾಲ್ ಆಫ್ ಫೇಮ್ ಅಕ್ನಾಲೇಜ್ ಮೀ ಅಂತ ಹೇಳ್ತಾರೆ. ಇದಾದ್ಮೇಲೆ ಹೇಳ್ತಾರೆ, ಇವತ್ತು ನನಗೆ ಇಲ್ಲಿ ತುಂಬಾ ದೊಡ್ಡ ಕೆಲಸ ಇದೆ ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ಮೊದಲು ನೀನು ಪಾಲ್ ಹಿಮೆನ್ ಅವ್ರನ್ನ ಹಾಲ್ ಆಫ್ ಫೇಮಿಗೆ ಇಂಡೆಕ್ಟ್ ಮಾಡಬೇಕು ಅಂದಾಗ ಮೊದಲು ನಾನು ಇಲ್ಲ ಗುರು, ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿದೆ. ಯಾಕಂದ್ರೆ ಅದು ತುಂಬಾ ದೊಡ್ಡ ಕೆಲಸ. ಯಾಕಂದ್ರೆ ನಾನು ಒಬ್ಬ ಗ್ರೇಟೆಸ್ಟ್ ಪ್ರೋಮೋ ಕಟರ್ ಮೇಲೆ ಒಂದು ಪ್ರೋಮೋನ ಕಟ್ ಮಾಡಬೇಕಾಗಿದೆ ಅಂಡ್ ಅದು ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಅನ್ನಿಸ್ತು. ಬಟ್ ಆದ್ರೂ ಕೂಡ ನಾನು ನನ್ನ ವೈಸ್ ಮೆನ್ ನ ಪ್ರೀತಿಸ್ತೀನಿ, ಅದಕ್ಕೋಸ್ಕರ ನಾನಿವತ್ತು ಇಲ್ಲಿ ಅವ್ರನ್ನ ಇಂಡಕ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಪಾಲ್ ಹಿಮೆನ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ವರ್ಷಗಳ ಹಿಂದೆ ಪಾಲ್ ಹಿಮೆನ್ ಹಾಗೆ ನನ್ನ ಅಂದರೆ ಜೋ ಜೊತೆ ತುಂಬಾನೇ ಫ್ರೆಂಡ್ಶಿಪ್ ಇದೆ ಆ್ಯಂಡ್ ಒಂದು ಮೂಮೆಂಟಲ್ಲಿ ನಾನು ಹೋಗಿ ಪಾಲ್ ಹಿಮೆನ್ ಅವ್ರನ್ನ ಕೇಳಿದೆ ಆ್ಯಂಡ್ ಆ ಟೈಮಲ್ಲಿ ಪಾಲ್ ಹಿಮೆನ್ ಅವರು ಟೈಟ್ ಆಗಿದ್ರು. ಸೊ ಹೋಗಿ ಕೇಳಿದೆ, ಪಾಲ್ ಹಿಮೆನ್ ನೀನೇನಾದರೂ ನನ್ನ ಜೊತೆ ಇದ್ದರೆ ನಾವಿನ್ನೂ ಕೂಡ ತುಂಬ ಜಾಸ್ತಿ ಅಚೀವ್ ಮಾಡ್ಬೋದು ಈ ಒಂದು ಬಿಸ್ನೆಸ್ಸಲ್ಲಿ ಅಂತ ಪಾಲ್ ಹಿಮೆನ್ ಅವ್ರನ್ನ ಹೋಗಿ ಕೇಳಿದಾಗ ಪಾಲ್ ಹಿಮೆನ್ ಏನು ಹೇಳಿದ್ರು ಗೊತ್ತಾ? ಅವ್ರು ಹೇಳಿದ್ರು, ನಿನಗೆ ಯಾರ ಅಗತ್ಯಕತೆಯೂ ಇಲ್ಲ ಜೋ, ನಿನಗೆ ಯಾರ ಅಗತ್ಯಕತೆಯೂ ಇಲ್ಲ, ಬರೀ ನೀನು ನಿನ್ನಲ್ಲಿ ನಂಬಿಕೆ ಇಡು ಅಷ್ಟೇ, ನಿನಗೆ ಯಾರ ಅಗತ್ಯಕತೆಯೂ ಇಲ್ಲ ಅಂತ ಆ ವ್ಯಕ್ತಿ ಅವತ್ತು ನನಗೆ ಹೇಳಿದರು ಆ್ಯಂಡ್ ಅದು ನನ್ನ ತಲೆಯಲ್ಲಿ ಇನ್ನೂ ಕೂಡ ಕೂತ್ಕೊಂಡಿದೆ. ಸೊ ಪಾಲ್ ಹಿಮೆನ್ ಇಡೀ ಡಬ್ಲ್ಯೂ ಹಿಸ್ಟ್ರಿಯಲ್ಲೇ ಗ್ರೇಟೆಸ್ಟ್ ಕಮ್ಯುನಿಕೇಟರು, ಗ್ರೇಟೆಸ್ಟ್ ಪ್ರೋಮೋ ಕಟ್ಟರು, ಹಾಗೆ ಗ್ರೇಟೆಸ್ಟ್ ಮೋಟಿವೇಶ್ನಲ್ ಸ್ಪೀಕರ್ ಕೂಡ ಹೌದು. ಸೊ ಅವರು ಇವತ್ತು ಇಲ್ಲಿಗೆ ಬಂದ್ಬಿಟ್ಟು ಮೊದಲ ಬಾರಿಗೆ ತಮ್ಮ ಬಗ್ಗೆ ಮಾತಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಈಗ ನನ್ನ ಕ್ಯಾರೆಕ್ಟರ್ ಟ್ರೈಬಲ್ ಚೀಫ್ ಕ್ಯಾರೆಕ್ಟರ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಯಾವ ರೀತಿ ಇದೆ ಅಂತ. ನೀವೆಲ್ಲರೂ ಕೂಡ ಅವನ್ನ ಪ್ರೀತಿ ಮಾಡ್ತೀರಾ? ಆಫ್ ಕೋರ್ಸ್ ಇಲ್ಲ, ಯಾಕಂದ್ರೆ ಅವನು ಕೆಟ್ಟ ಕೆಲಸನ ಮಾಡ್ತಾ ಇರ್ತಾನೆ. ಆ್ಯಂಡ್ ಈಗ ಇಲ್ಲಿ ಒಂದು ವಿಚಾರನ ಹೇಳ್ತೀನಿ, ಪಾಲ್ ಹಿಮೆನ್ ಇರೋ ತನಕ ನನ್ನ ಈ ಒಂದು ಕ್ಯಾರೆಕ್ಟರ್ ಇರುತ್ತೆ. ಪಾಲ್ ಹಿಮೆನ್ ಇಲ್ಲ ಅಂದರೆ ಮುಗೀತು ಕತೆ, ಟ್ರೈಬಲ್ ಚೀಫ್ ಕ್ಯಾರೆಕ್ಟರ್ ಇರೋದಿಲ್ಲ ಅಂತ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಲಿಟ್ರಲಿ ಗಾಯ್ಸ್, ನನಗಂತೂ ಆ ಮೂಮೆಂಟು ತುಂಬಾ ಎಮೋಷ್ನಲ್ ಅನ್ನಿಸ್ತು. ನಿಮಗೆಲ್ಲ ಯಾವ ರೀತಿ ಅನ್ನಿಸ್ತಾ ಇದೆ? ನಾನು ಹೇಳೋದು ನಿಮಗೆ ಎಮೋಷ್ನಲ್ ಫೀಲ್ ಆಗ್ತಾ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ನೀವು ಹೋಗಿ ನೋಡಿ ನಮ್ಮ ರೋಮನ್ ರೈನ್ಸ್ ಅವರು ಯಾವ ರೀತಿ ಇಂಡಕ್ಟ್ ಮಾಡ್ತಾರೆ ಅಂತ. ಇನ್ನೂ ಕೆಲವೊಂದಷ್ಟು ವಿಚಾರಗಳನ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಪಾಲ್ ಹಿಮೆನ್ ಇಂದನೇ ಈ ಒಂದು ಟ್ರೈಬಲ್ ಚೀಫ್ ಕ್ಯಾರೆಕ್ಟರ್ ಹುಟ್ಟಿದ್ದು ಅಂಡ್ ಅವರು ಇಲ್ಲ ಅಂದ್ರೆ ಈ ಕ್ಯಾರೆಕ್ಟರ್ ಕೂಡ ಇರೋದಿಲ್ಲ. ಸೊ ನೀವು ಕೂಡ ನನ್ನ ಜೊತೆ ಜಾಯ್ನ್ ಆಗಿ ಪಾಲ್ ಹಿಮೆನ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಪಾಲ್ ಹಿಮೆನ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಲಿಟ್ರಲಿ ನಮ್ಮ ರೋಮನ್ ರೈನ್ಸ್ ಅವರು ಬಂದಾಗ ಇಡೀ ಜನಗಳು ಬೂ ಮಾಡ್ತಾ ಇರ್ತಾರೆ, ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಪ್ರೋಮೋ ಕಟ್ ಮಾಡಬೇಕಾದ್ರೆ ಒಂದು ಬೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಕಂಪ್ಲೀಟ್ ಔಟ್ ಆಫ್ ದ ಕ್ಯಾರೆಕ್ಟರ್ ನಮ್ಮ ರೋಮನ್ ರೈನ್ಸ್ ಅವರು ಇವತ್ತು ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಈ ರೀತಿ ರೋಮನ್ ರೈನ್ಸ್ ಅವ್ರನ್ನ ನೋಡಿ ತುಂಬಾ ವರ್ಷ ಆಗಿತ್ತು. ಲಿಟ್ರಲಿ ಟ್ರೈಬಲ್ ಚೀಫ್ ಕ್ಯಾರೆಕ್ಟರ್ ನಿಂದ ನಮ್ಮ ರೋಮನ್ ರೈನ್ಸ್ ಅವರು ಕಂಪ್ಲೀಟ್ ಆಗಿ ಹೊರಗಡೆ ಬಂದಿದ್ರು ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ನಮಗೆ ಪಾಲ್ ಹಿಮೆನ್ ಅವರು ನೋಡೋದಕ್ಕೆ ಸಿಗ್ತಾರೆ. ಲಿಟ್ರಲಿ ನಮ್ಮ ಪಾಲ್ ಹಿಮೆನ್ ಅವ್ರಿಗಂತೂ ಕ್ರೌಡ್ ಫುಲ್ ಸಪೋರ್ಟ್ ಮಾಡುತ್ತೆ. ಯು ಡಿಸರ್ವ್ ಇಟ್ ಅನ್ನೋ ಒಂದು ಚಾನ್ಸ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲ್ ಹಿಮೆನ್ ಅವರು ಬಂದ್ಬಿಟ್ಟು ಟ್ರಿಪಲ್ ಎಚ್ ಬಗ್ಗೆ ಮಾತಾಡ್ತಾರೆ, CM ಪಂಕ್ ಬಗ್ಗೆ ಮಾತಾಡ್ತಾರೆ, RVD ಬಗ್ಗೆ ಮಾತಾಡ್ತಾರೆ. ಲಿಟ್ರಲಿ ಅವರು ವರ್ಕ್ ಮಾಡಿರ್ತಕ್ಕಂತಹ ಎಲ್ಲರ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಕೋಡಿ ರೋಡ್ಸ್ ಅವ್ರಿಗೆ ಹೇಳ್ತಾರೆ, ಕೋಡಿ ರೋಡ್ಸ್, ನಾನು ನಿಜವಾಗ್ಲೂ ಕೂಡ ನಿನ್ನ ತಂದೆನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಈ ಟೈಮಲ್ಲಿ ನಾನು ಅನ್ಕೋತಾ ಇದ್ದೆ ನಿನ್ನ ತಂದೆ ಈ ಒಂದು ವಿಚಾರನ ನೋಡಬೇಕಿತ್ತು ಅಂತ ನಮ್ಮ ಪಾಲ್ ಹಿಮೆನ್ ಅವರು ಕೋಡಿ ರೋಡ್ಸ್ ಅವರ ಬಗ್ಗೆನೂ ಕೂಡ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ಲಿಟ್ರಲಿ ಗಾಯ್ಸ್, ಒಂದೊಂದು ಮಾತಿದೆಯಲ್ಲ ನಮ್ಮ ಪಾಲ್ ಹಿಮೆನ್ ಅವ್ರದ್ದು, ಅದೆಲ್ಲದು ಕೂಡ ಸಖತ್ತು ಎಮೋಷ್ನಲ್ ಆಗಿತ್ತು. ಆ್ಯಂಡ್ ಇದಾದಮೇಲೆ ECW ಬಗ್ಗೆನೂ ಕೂಡ ಮಾತಾಡ್ತಾರೆ. ECW ಥರ ಡ್ರೆಸ್ ಕೂಡ ಹಾಕೊಂಡು ಅವರು ಎಲ್ಲದನ್ನು ಕೂಡ ವಿಚಾರನ ಹಂಚ್ಕೋತಾರೆ ಅಂತಲೇ ಹೇಳ್ಬೋದು. ಈವನ್ ಬ್ರಾಕ್ ಲೆಸ್ನರ್ ಬಗ್ಗೆನೂ ಕೂಡ ನಮ್ಮ ಪಾಲ್ ಹಿಮೆನ್ ಅವರು ಮಾತಾಡ್ತಾರೆ. ನಾನು ಅಡ್ವೊಕೇಟ್ ಆಗಿದ್ದೆ, ಬ್ರಾಕ್ ಲೆಸ್ನರ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಲಿಟ್ರಲಿ ನಮ್ಮ ಬ್ರಾಕ್ ಲೆಸ್ನರ್ ಅವ್ರ ಬಗ್ಗೆ ಕೇಳಿ ನನಗಂತೂ ತುಂಬಾ ಖುಷಿ ಆಗೋಯ್ತು. ಸೊ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ನಂಬಿಕೆ ಇದೆ, ಓಕೆ ರಿಟರ್ನ್ ಆಗ್ಬೋದು ಬ್ರಾಕ್ ಲೆಸ್ನರ್ ಅವ್ರದ್ದು ನಮಗೆ ಫ್ಯೂಚರಲ್ಲಿ ಅಂತ. ಇದಾದ್ಮೇಲೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆನೂ ಕೂಡ ನಮ್ಮ ಪಾಲ್ ಹಿಮೆನ್
ಹಿಮೇನ್ ಅವರು ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಅವ್ರು ಹೇಳ್ತಾರೆ ಇದು ಬರೀ ಪ್ರಾರಂಭ ಅಷ್ಟೇ, ಇನ್ನೂ ಕೂಡ ಮುಂದೆ ಮುಂದುವರಿಯೋದಿದೆ. ನಾನು ಇಲ್ಲಿವರೆಗೂ ತುಂಬಾ ಲೆಜೆಂಡ್ಸ್ ಗಳ ಜೊತೆ ವರ್ಕ್ ಮಾಡಿದ್ದೀನಿ. CM Punk, RVD, ಟ್ರಿಪಲ್ ಎಚ್, ಬ್ರಾಕ್ ಲೆಸ್ನರ್, ರೋಮನ್ ರೈನ್ಸ್ ಇವ್ರ ಎಲ್ಲರ ಜೊತೆನೂ ಕೂಡ ವರ್ಕ್ ಮಾಡಿದ್ದೀನಿ. ಅಂಡ್ ಫ್ಯೂಚರ್ ಅಲ್ಲೂ ಕೂಡ ತುಂಬಾ ಜನಗಳ ಜೊತೆ ನಾನು ವರ್ಕ್ ಮಾಡ್ತೀನಿ. ಬ್ರಾನ್ ಬ್ರೇಕರ್ ಜೊತೆ ವರ್ಕ್ ಮಾಡ್ತೀನಿ, ರಿಯಾ ರಿಪ್ಲಿ ಜೊತೆ ವರ್ಕ್ ಮಾಡ್ತೀನಿ, ಕಾರ್ಮೆಲೋ ಹೈಸ್ ಜೊತೆ ವರ್ಕ್ ಮಾಡ್ತೀನಿ, ಜೇಡ್ ಕಾರ್ಗಿಲ್ ಅವರ ಜೊತೆನೂ ಕೂಡ ನಾನು ವರ್ಕ್ ಮಾಡೋದು ಬಾಕಿ ಇದೆ ಅಂತ ನಮ್ಮ ಪಾಲ್ ಹಿಮೆನ್ ಅವರು ಹೇಳ್ತಾರೆ. ಲಿಟ್ರಲಿ ಗೈಸ್, ರೋಮನ್ ರೈನ್ಸ್ ಅವರಿಗೆ ವರ್ಕ್ ಮಾಡಾದ್ಮೇಲೆ ನಮ್ಮ ಪಾಲ್ ಹಿಮೆನ್ ಅವರು ಬ್ರಾನ್ ಬ್ರೇಕರ್, ರಿಯಾ ರಿಪ್ಲಿ, ಜೇಡ್ ಕಾರ್ಗಿಲ್, ಕಾರ್ಮೆಲೋ ಇವರೆಲ್ಲರ ಜೊತೆನೂ ಕೂಡ ವರ್ಕ್ ಮಾಡ್ತಾರಂತೆ. ಲಿಟ್ರಲಿ ಅದನ್ನ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ಅಂಡ್ ನಮ್ಮ ಪಾಲ್ ಹಿಮೆನ್ ಅವರು ಹೇಳ್ತಾರೆ ಇದು ಬರೀ ಪ್ರಾರಂಭ ಅಷ್ಟೇ, ಮುಂದೆ ಇನ್ನು ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾರೆ. ಲಿಟ್ರಲಿ ಗೈಸ್, ಸಖತ್ ಎಮೋಷನಲ್ ಪ್ರೊಮೋ ಆಗಿತ್ತು. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಕ್ಲಿಯರ್ ಮಾಡಿದ್ದಾರೆ, ಪಾಲ್ ಹಿಮೆನ್ ಇರೋ ತನಕ ಮಾತ್ರ ಈ ಒಂದು ಕ್ಯಾರೆಕ್ಟರ್ ಇರುತ್ತೆ, ಪಾಲ್ ಹಿಮೆನ್ ಇಲ್ಲ ಅಂದ್ರೆ ಈ ಕ್ಯಾರೆಕ್ಟರ್ ಇರೋದಿಲ್ಲ ಅಂತ. ಸೊ ನಮ್ಮ ರೋಮನ್ ರೈನ್ಸ್ ಅವರ ಈ ಒಂದು ಕ್ಯಾರೆಕ್ಟರ್ ಹೋಗಾದ್ಮೇಲೆ ನೋಡೋಣ ಅವರ ಯಾವ ಕ್ಯಾರೆಕ್ಟರ್ ಬರುತ್ತೆ ಅಂತ. ಯಾಕಂದ್ರೆ ಈ ಒಂದು ಕ್ಯಾರೆಕ್ಟರ್ನ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ. ಅಂಡ್ ನಮ್ಮ ಪಾಲ್ ಹಿಮೆನ್ ಅವ್ರನ್ನು ಕೂಡ ರೋಮನ್ ರೈನ್ಸ್ ಅವರ ಜೊತೆ ನೋಡಿ ತುಂಬಾನೇ ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಇವರಿಬ್ರನ್ನು ದೂರ ನೋಡೋದಕ್ಕೇನೆ ಕಷ್ಟ ಆಗುತ್ತೆ. ಏನೇ ಆಗ್ಲಿ ಗೈಸ್, ಸಖತ್ ಎಮೋಷನಲ್ ಪ್ರೊಮೋ ಆಗಿತ್ತು. ನಾನಂತೂ ಈ ಒಂದು ಹಾಲ್ ಆಫ್ ಫೇಮ್ ನ ಬೆಸ್ಟ್ ಹಾಲ್ ಆಫ್ ಫೇಮ್ ಸ್ಪೀಚ್ ಅಂತ ಕರಿತೀನಿ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ನೀವೇನಾದ್ರೂ ನೋಡಿದ್ರೆ ನಿಮಗೆ ಹೇಗಿರುತ್ತೆ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.